ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮವಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್. ಇವತ್ತು ವಿಚಾರ ಏನಂದ್ರೆ, ನಾವು ಇದೇ ತಿಂಗಳು 12ನೇ ತಾರೀಕಿಗೆ 6 ಕೀ ಕ್ಲಾಸ್ ಅನ್ನ ಪ್ರಾರಂಭಿಸ್ತಾ ಇದ್ದೀವಿ. ಅದಕ್ಕೆ ಈಗ ಸುಮಾರು ಜನ ಸೇರ್ಕೊಂಡಿದ್ದಾರೆ. ಈ 6 ಕೀ ಯಾರೆಲ್ಲ ಸೇರ್ತಾರಲ್ಲ, ಅವರು ತಮ್ಮ ಮನೆಯಲ್ಲಿ ಔಷಧ ರಹಿತ ಚಿಕಿತ್ಸೆಯನ್ನು ಮಾಡ್ಕೊಳ್ಬಹುದು. ಹಾಗಾಗಿ ಎಲ್ಲರೂ ಈ 6 ಕೀ ಕ್ಲಾಸ್ ಅನ್ನ ಜಾಯ್ನ್ ಆಗಿ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಬೇಕಾಗಿ ವಿನಂತಿಸ್ಕೊಳ್ತೀವಿ. ಈ ಏನಕ್ಕೆ ಕಲಿಯಬೇಕು ನಾವು? 6 ಕೀ ಕಲಿಯೋದ್ರಿಂದ ಏನೆಲ್ಲ ಬದಲಾವಣೆಗಳಾಗ್ತವೆ? 6 ಕೀ ಇದು ಅಡ್ವಾನ್ಸ್ ಕ್ಲಾಸ್. ಕಲರ್ ಥೆರಪಿಗಿಂತ 6 ಕೀ ಇದು ಅಡ್ವಾನ್ಸ್ ಕ್ಲಾಸ್ ಆಗಿರ್ತದೆ. ಯಾವ ರೀತಿ ಅಂದ್ರೆ, ನಾವು ಕೈಯಲ್ಲೆಲ್ಲ ಬಣ್ಣ ಹಚ್ಕೊಂಡ್ಬಿಡ್ತೀವಿ ಕಲರ್ ಥೆರಪಿ. 6 ಕೀ ಅಲ್ಲಿ ನೋಡಿ, ಈಗ ನಾನು ಹಚ್ಕೊಂಡಿದ್ದೀನಿ 6 ಕೀಗೆಲ್ಲ ಆರೆಂಜ್ ಕಲರ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಆರೆಂಜ್ ಕಲರ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಈ ಆರೆಂಜ್ ಕಲರ್ ಅನ್ನ ನೀವು ಹಚ್ಕೊಂಡಾಗ ಅಲ್ಲಿರ್ತಕ್ಕಂಥ ಕೋಲ್ಡ್ನೆಸ್ ಕಡಿಮೆ ಆಗುತ್ತೆ. ಹಾಗಾಗಿ ಇದು ತಕ್ಷಣ 30 ನಿಮಿಷ ನೋಡಿ. ಈಗ ನಾವು ಕಲರ್ ಥೆರಪಿಯಲ್ಲಿ ಕಲರ್ ಹಚ್ಕೊಂಡಾಗ ಹೇಳಿದ್ರೆ ಏನ್ ಮಾಡ್ತೀವಿ? 4 ಗಂಟೆ, 5 ಗಂಟೆ, 6 ಗಂಟೆ ಈ ತರ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಆದ್ರೆ 6 ಕೀನಲ್ಲಿ ಕೆಲವೇ ನಿಮಿಷಗಳು, ಅಂದ್ರೆ 30 ನಿಮಿಷದಲ್ಲಿ ನೀವು ಈ 6 ಕೀ ಬಣ್ಣಗಳನ್ನ ಉಪಯೋಗ ಮಾಡ್ತೀವಿ. ಇದು ಮೆರಿಡಿಯನ್ ಲೆವೆಲ್ ಇರುತ್ತೆ. ಈಗ ನೀವು ಮೆಂತೆ, ಕಾಳುಮೆಣಸು ಯೂಸ್ ಮಾಡ್ತೀವಲ್ಲ, ಟೋನಿಫಿಕೇಶನ್ ಮತ್ತೆ ಸೆಡೆಷನ್ಗೆ, ಅದೇ ತರ ಇಲ್ಲಿ ಕೆಲವೊಂದು ಟೋನಿಫಿಕೇಶನ್ ಕಲರ್ನಾಗಿ ಯೂಸ್ ಮಾಡ್ತೀವಿ, ಕೆಲವೊಂದನ್ನ ಸೆಡೆಷನ್ ಕಲರ್ ಆಗಿ ಯೂಸ್ ಮಾಡ್ತೀವಿ. ಇದು ಬಹಳ ಪವರ್ಫುಲ್ ಆಗಿ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ಎಷ್ಟು ಸಾರಿ ಇದಕ್ಕೆ ಬಹಳ ಫೀಸ್ ಇರುತ್ತಾ? ಇದನ್ನ ಕಲಿಬೇಕಂದ್ರೆ ನಮ್ಮ ಕಡೆಯಿಂದ ಸಾಧ್ಯನಾ? ನಾವು ಈಗಾಗಲೇ ಬಹಳ ಕೋರ್ಸ್ಗಳು ಮಾಡಿದ್ದೀವಿ, ಯಾವುದೂ ಕೂಡ ಸಂಪೂರ್ಣವಾಗಿ ಕಲಿಯಕ್ಕಾಗಿಲ್ಲ, ಎಲ್ಲ ಅರ್ಧಂಬರ್ಧ ಕಲ್ತಿದ್ದೀವಿ ಅನ್ನೋದಕ್ಕಿಂತ ನಮ್ದ್ರಲ್ಲಿ ನೀವು ಕೇವಲ 99 ರೂಪಾಯಿ ಪೇ ಮಾಡಿದ್ರೆ ನೀವು ಈ ಕ್ಲಾಸ್ ಅನ್ನ ತೆಗೆದುಕೊಳ್ಬಹುದು. ಮತ್ತೆ 299 ರೂಪಾಯಿ ನೀವು ಪೇ ಮಾಡಿದ್ರೆ ನಿಮಗೆ ನಾನು ಬರೆದಕ್ಕಂತ 6 ಕೀ ಕ್ಲಾಸಿನ ಬುಕ್ ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ. ಇಮೇಲ್ ಐಡಿಯಲ್ಲಿ ನೀವು ಓದ್ಬಹುದು. ಇದನ್ನ ಯಾರಿಗೂ ಶೇರ್ ಮಾಡೋಕ್ಕಾಗೋದಿಲ್ಲ, ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ, ಹಾಗೆ ಪ್ರಿಂಟ್ ತೆಗೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇನ್ ಡೀಟೇಲ್ ಆಗಿ ನಾವು ಈ 6 ಕೀ ಕ್ಲಾಸ್ ಅನ್ನ ಬರೆದಿದ್ದೀವಿ. ಈ 6 ಕೀ ಕ್ಲಾಸ್ ಅನ್ನ ನೀವು ಕಲಿತಾಗ ಗೊತ್ತಾಗುತ್ತೆ ಯಾವ ತರ ಬರೆದಿದ್ದೀವಿ, ಯಾರಿಗೆಲ್ಲ ಉಪಯೋಗ ಆಗುತ್ತೆ, ಯಾವೆಲ್ಲ ಕಲರ್ ಹಚ್ಕೋಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ವಿವರ ಸಿಗುತ್ತೆ. ನೋಡಿ, ಇದು ನಿಮಗೆ ಇನ್ನೊಂದು ಏನಂದ್ರೆ, ನಮ್ಮ ಗ್ರೂಪ್ ನಲ್ಲಿ ನೀವು ಯಾವುದೇ ಬೆಳಗ್ಗೆ 10 ಗಂಟೆದಿಂದ ಸಂಜೆ 6 ಗಂಟೆ ತನಕ ನೀವು ಯಾವಾಗಾದ್ರೂ ಫೋನ್ ಮಾಡಿ ನಮ್ಮ 2 ನಂಬರಿಗೆ ನಾವು ನಿಮಗೆ ಸರ್ವಿಸ್ ಅನ್ನ ಕೊಡ್ತೀವಿ, ತಕ್ಷಣ ಸಿಗ್ತೀವಿ. ಮತ್ತೆ ಇನ್ನೊಂದೇನಂದ್ರೆ, ರೆಸ್ಪಾನ್ಸ್ ನಮ್ಮಿಂದ ನಿಮಗೆ ಸರಿಯಾಗಿ ಸಿಗುತ್ತೆ. ಇನ್ನು ನಮ್ಮ ಒಂದು ಗ್ರೂಪ್ ನಲ್ಲಿ ಇರ್ತಕ್ಕಂಥ ವಿಚಾರ ಏನಂದ್ರೆ, ನೀವು ಕೇವಲ 99 ರೂಪಾಯಿ ಕೊಟ್ಟು ನಿಮ್ಮ ಬೆಳಿಗ್ಗೆ ಎದ್ದ ತಕ್ಷಣ, ಅಂದ್ರೆ ಹಲ್ಲು ಉಜ್ಜದೆ, ನೀವು ನಿಮ್ಮ ನಾಲಿಗೆ ಫೋಟೋನ ಸರಿಯಾದ ರೀತಿಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿದ್ದೇ ಆದರೆ ನಿಮ್ಮ ಸಂಪೂರ್ಣ ಜ್ಞಾನವನ್ನ, ನಿಮ್ಮ ಸಂಪೂರ್ಣ ದೇಹದ ಸಮಸ್ಯೆಗಳನ್ನ ನಾವು ಕೊಡ್ತೀವಿ. ಅದನ್ನ ಯಾವ ರೀತಿ ಕೆಲವೊಂದು ಬುಕ್ ರೆಡಿ ಮಾಡಿದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ. ನೋಡಿ, ಇದು 6 ಕೀ ಕ್ಲಾಸ್. 6 ಕೀ ಕ್ಲಾಸ್ ಅನ್ನ ನೀವೇನ್ ಮಾಡ್ತೀರಂದ್ರೆ, ಇಲ್ಲಿ ಕೆಲವು ಮೆರಿಡಿಯನ್ ಪ್ರಕಾರ ಕಲರ್ನ ಯೂಸ್ ಮಾಡ್ತೀನಿ. ಹಾಟ್ನೆಸ್ ಅಂದ್ರೆ ಇದು ಹೈ ಡೋಸೇಜ್, ಹೀಟ್ ಮೀಡಿಯಂ, ವಿಂಡ್ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ. ಇಲ್ಲಿ 6 ಬಣ್ಣಗಳನ್ನ ನಾವು ಉಪಯೋಗಿಸ್ತೀವಿ. ಕೋಲ್ಡ್ನೆಸ್ ಜಾಸ್ತಿ ಆಗಿತ್ತಂದ್ರೆ ನೀವು ಒಂದು ಆರೆಂಜ್ ಕಲರ್ ಲಂಗ್ಸ್ ನಲ್ಲಿ ಹಾಕಿದ್ರೆ ಅಲ್ಲಿರ್ತಕ್ಕಂಥ ಕೋಲ್ಡ್ನೆಸ್ ನಿಮಗೆ ಕಡಿಮೆ ಆಗುತ್ತೆ. ನಿಮಗೆ ಪ್ರೀಸೈಸ್ ಆಗಿ ಪ್ರೋಟೋಕಾಲ್ ಕೊಡ್ತೀವಿ, ಕೆಲವೊಂದು ನಿಮಗೆ ರೆಫರೆನ್ಸ್ಗೆ
ಅದೇ ತರ ನಾವು ಹೆಚ್ಚಾನೆಚ್ಚು ಪ್ರೋಟೋಕಾಲ್ಸ್ ಅನ್ನ ಇದರಲ್ಲಿ ಕೊಟ್ಟಿದೀವಿ. ಆದ್ರೆ ನಿಮಗೆ ಆ ಚಿತ್ರಗಳನ್ನು ಕೊಟ್ಟಿಲ್ಲ. ಉದ್ದೇಶ ಏನಂದ್ರೆ ನೀವು ಇದರಲ್ಲಿ ಪರಿಣಿತರಾಗಬೇಕನ್ನೋದು. ಈ ಕ್ಲಾಸ್ ಕಲಿತ ಮೇಲೆ ನಮ್ಮ ಸಪೋರ್ಟ್ ನಿಮಗೆ ಇರುತ್ತದೆ. ನಿಮಗೆ ಯಾವುದೇ ಸಮಯದಲ್ಲಿ ಏನೇ ಸಮಸ್ಯೆ ಆದ್ರೂ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಿಮಗೆ ನಮ್ಮ ಸೇವೆ ಸದಾ ಸಿದ್ಧರಾಗಿರ್ತೀವಿ. ನೋಡಿ, ಇಲ್ಲಿ ಲಂಗ್ಸ್ ನಲ್ಲಿ ಮೆರಿಡಿಯನ್, ಹಾಟ್ನೆಸ್ ಅಂದ್ರೇನು, ಹೀಟ್ ಅಂದ್ರೇನು, ವಿಂಡ್ ಅಂದ್ರೇನು, ಹ್ಯೂಮಿಡಿಟಿ ಅಂದ್ರೇನು, ಡ್ರೈನೆಸ್ ಅಂದ್ರೇನು, ಕೋಲ್ಡ್ನೆಸ್ ಅಂದ್ರೇನು, ಇವೆಲ್ಲ ಬಂದ್ಬಿಟ್ಟು ಪಂಚಭೂತದಲ್ಲಿ ಇರ್ತಕ್ಕಂತಹ ಇದು ಪಂಚಭೂತದಿಂದನೇ ನಾವು ಮಾಡಕ್ಕಾಗದು. ಹಾಗಾಗಿ ಪಂಚಭೂತದಲ್ಲಿ ನಾವೆಲ್ಲ ಏನು ಕಲಿಯಕ್ಕಾಗುತ್ತೋ ಅದನ್ನೇ ಈ 6 ಕೀದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೋಡಿ, ಅಧ್ಯಾಯ 1ರಲ್ಲಿ 6 ಕೀ ಅಂದ್ರೇನು? ಮಾನವ ದೇಹವು ಕೇವಲ ಮಾಂಸ, ಎಲುಬು, ರಕ್ತ ಮತ್ತು ಅಂಗಾಂಗಗಳಿಂದ ಮಾತ್ರ ನಿರ್ಮಿತವಾಗಿಲ್ಲ. ಈ ಎಲ್ಲವನ್ನು ಚಲಾಯಿಸುವ, ಜೀವಂತವಾಗಿಡುವ ಮತ್ತು ನಿಯಂತ್ರಿಸುವ ವಿವಿಧ ಸಂಸ್ಕೃತಿಗಳ ವಿವಿಧ ಹೆಸರಿನಿಂದ ಕರೆಯುತ್ತೇವೆ. ನೋಡಿ, ನಾವೇ ನಮ್ಮ ಭಾರತ ದೇಶದಲ್ಲಿ ಸುಮಾರು ಭಾಷೆಗಳಿವೆ. ಅದರಲ್ಲಿ ಹಿಂದಿ ಇದೆ, ಮರಾಠಿ ಇದೆ, ಮತ್ತೆ ಇಂಗ್ಲಿಷ್ ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ, ಉರ್ದು ಮಾತಾಡ್ತೀವಿ. ಈ ತರ ಹಲವು ಭಾಷೆಗಳಲ್ಲಿ ಹಲವು ತರ ಒಂದು ವ್ಯಾಖ್ಯಾನ ಬೇರೆ ಬೇರೆ ಅರ್ಥದಿಂದ ಕರೀತಾರೆ. ಇಲ್ಲಿ ಚೈನೀಸ್ ವೈದ್ಯಕೀಯ ಪದ್ಧತಿಯಲ್ಲಿ ಚಿ ಅಂದ್ರೆ ಚಿ ಅಂತ ಕರೀತಾರೆ. ಭಾರತೀಯ ಯೋಗ ಮತ್ತು ಆಯುರ್ವೇದದಲ್ಲಿ ಇದನ್ನ ಪ್ರಾಣ ಅಂತ ಕರಿತೀವಿ. ಪ್ರಾಣ ಅನ್ನೋದನ್ನ ಚೈನೀಸ್ ನಲ್ಲಿ ಚಿ ಅಂತ ಕರೀತಾರೆ. ನಮ್ಮ ಭಾರತ ದೇಶದಲ್ಲಿ ಪ್ರಾಣ ಅಂತ ಕರಿತೀವಿ. ಜಪಾನಿನ ಚಿಕಿತ್ಸಾ ಪದ್ಧತಿಗಳೇ ಇದನ್ನ ಕೀ ಅಂತ ಕರೀತಾರೆ. ಹೆಸರು ಬೇರೆ ಬೇರೆ ಇದ್ರೆ ಅರ್ಥ ಮಾತ್ರ ಒಂದೇ ಇರ್ತದೆ. ಹಾಗಾಗಿ ಜೀವನವನ್ನು ಚಲಾಯಿಸುವ ಶಕ್ತಿ ಈ 6 ಕೀಗೆ ಇದೆ. ಕೀ ಎಂದರೇನು ಅಂದ್ರೆ ಪ್ರಾಣ ಅಂದರೇನು? ನಾವು ಉಸಿರಾಡುವುದು, ನಡೆಯುವುದು, ಮಾತನಾಡುವುದು, ಯೋಚಿಸುವುದು, ಜೀರ್ಣಕ್ರಿಯೆ ನಡೆಯುವುದು, ಹೃದಯ ಬಡಿತ, ನಿದ್ರೆ, ನೆನಪು, ಭಾವನೆಗಳ ಸಂತೋಷ, ದುಃಖ ಇವೆಲ್ಲವೂ ಕೀ ಕಾರ್ಯಗಳಾಗಿವೆ. ನೋಡಿ, ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ದೇಹದಲ್ಲಿ ಪ್ರಾಣ ಇದೆ ಅಂತ ಅರ್ಥ. ನಾನು ಉಸಿರಾಡ್ತಾ ಇದ್ದೀನಿ ಅಂದ್ರೆ ನನ್ನ ದೇಹದಲ್ಲಿ ಪ್ರಾಣ ಇದೆ ಅಂತ ಅರ್ಥ. ನನ್ನ ಊಟ ಮಾಡಿದ್ದು ಜೀರ್ಣ ಆಗ್ತಾ ಇದೆ ಅಂದ್ರೆ ನನಗೆ ನಾನು ಜೀವಂತವಾಗಿದ್ದೇನೆ ಅಂತ ಅರ್ಥ. ನಾನು ದುಃಖ ಅನುಭವಿಸ್ತಾ ಇದ್ದೀನಿ ಅಂದ್ರು ಅದಕ್ಕೆ ಅದೇ ಕಾರಣ. ಪ್ರಾಣ ಹೋದ್ಮೇಲೆ ನಾವು ಉಸಿರಾಡೋದು ಇಲ್ಲ, ಊಟ ಮಾಡೋಕ್ಕೂ ಆಗೋದಿಲ್ಲ, ಮಾತಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಸತ್ತ ಹೆಣ ಅಂತ ಹೇಳ್ತೀವಿ. ಹಾಗಾಗಿ ಇದು ಜಪಾನಿನ ಭಾಷೆಯಲ್ಲಿ ಕೀ ಅಂತ ಕರೀತಾರೆ. 6 ಕೀ ಅಂದ್ರೇನು? ಪ್ರಕೃತಿಯಲ್ಲಿ ಕಾರ್ಯನಿರ್ವಹಿಸುವ 6 ಮೂಲಭೂತ ಶಕ್ತಿಗಳ ಅರ್ಥ ಮಾಡಿಕೊಳ್ಳುವ ಹಾಗೂ ಅವುಗಳ ಸಮತೋಲನದ ಮೂಲಕ ಆರೋಗ್ಯವನ್ನು ಸುಧಾರಿಸುವ ವ್ಯವಸ್ಥೆ 6 ಕೀ. ನಾನು ಅವಾಗ ಹೇಳಿದೆ, ಪಂಚಭೂತಗಳಲ್ಲಿ ನಮ್ಮ ಒಂದು ಏನೇ ಆಗ್ಬೇಕಂದ್ರು ನಾವು ಪ್ರಾಣ ಹೋದ್ಮೇಲೆ, ಸ್ಮಶಾನಕ್ಕೆ ಹೋದ್ಮೇಲೆ ಎಲ್ಲರೂ ಏನ್ ಹೇಳ್ತಾರೆ? ಪಂಚಭೂತಗಳಲ್ಲಿ ಲೀನರಾದರು ಅಂದ್ರೆ ಪ್ರಕೃತಿಯಲ್ಲಿ ಲೀನರಾದರು ಅಂತ ಹೇಳ್ತೀವಿ. ಇದೇ ತರ 6 ಕೀಯನ್ನ ನಾವು ಪಂಚಭೂತಗಳಲ್ಲಿ ವಿಂಗಡಿಸ್ತೀವಿ. ವಿಂಡ್ ಅಂದ್ರೆ ಏನು? ಗಾಳಿ ನಿಂತಲ್ಲೇ ನಿಂದ್ರಂಗಿಲ್ಲ, ಚಲಿಸ್ತಿರ್ತದೆ. ಒಂದು ಮೋಡ ಆದಾಗ ಅಲ್ಲಿ ಮಳೆ ಇರ್ತಂದ್ರೆ ಗಾಳಿ ಇರಬಾರ್ದು ಅಂತ ಹೇಳ್ತೀವಿ. ಮೋಡ ಆಗಿ ಮಳೆ ಬರ್ತಾ ಇದ್ರೆ ಗಾಳಿ ಇಲ್ಲ, ಮಳೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತೀವಿ. ಅದೇ ಗಾಳಿ ಇದ್ರೆ ಅದನ್ನ ಮೋಡನ್ನ ತೆಗೆದುಕೊಂಡು ಮುಂದಕ್ಕೆ ಚಲಿಸ್ತದೆ. ವಿಂಡ್ ಅನ್ನ ಗಾಳಿಗೆ ಹೋಲಿಸ್ತಾ ಇದ್ದೀವಿ. ಹಾಗಾಗಿ ವಿಂಡ್ ಅಂದ್ರೆ ಗಾಳಿ, ಚಲನೆ ಅಂತ ಹೆಸರು. ಹೀಟ್, ಉಷ್ಣ. ಹೀಟ್ ಅಂದ್ರೆ ನಾವು ಬೆಂಕಿಗೆ ಹೇಳ್ತೀವಿ. ಉಷ್ಣ ಅಂದ್ರೆ ಏನು? ಬೆಂಕಿಗೆ. ಸೂರ್ಯನ ಬಿಸಿಲು ಕೂಡ ಒಂದು ಹೀಟ್ ಅನ್ನ ಕ್ರಿಯೇಟ್ ಮಾಡ್ತದೆ. ಹಾಟ್ನೆಸ್, ತೀವ್ರ ಉಷ್ಣ. ಹೀಟ್ ಇದೆ ಅಂದ್ರೆ ಓಕೆ, ಸ್ವಲ್ಪ ಪರವಾಗಿಲ್ಲ. ಬಹಳ ಬೆಂಕಿ ಉರಿ ಹಚ್ಚದಾಗ ಏನಾಗುತ್ತೆ? ಬಹಳ ಬಿಸಿ ಆಗ್ಬಿಡುತ್ತೆ. ಅದಕ್ಕೆ ಹಾಟ್ನೆಸ್ ಅಂತ ಕರಿತೀವಿ. ಹ್ಯೂಮಿಡಿಟಿ ಅಂದ್ರೆ ಹ್ಯೂಮಿಡಿಟಿಯನ್ನ ನಮ್ಮ ಪಂಚಭೂತಗಳಲ್ಲಿ ಭೂತತ್ವಕ್ಕೆ ಹೋಲಿಸ್ತೀವಿ. ಭೂತತ್ವ, ಹ್ಯೂಮಿಡಿಟಿ ಅಂದ್ರೆ ಹಿಡಿದುಕೊಳ್ಳುವ ಶಕ್ತಿ ಇರೋದು ನಮ್ಮ ಭೂತಾಯಿಗೆ ಮಾತ್ರ.
ಒಂದು ಬೆಳೆಯನ್ನ ಹಿಡ್ಕೊಂತದೆ, ನಮ್ಮನ್ನ ಎಲ್ಲೇ ಈ ಏನಾಗುತ್ತಂದ್ರೆ ಪ್ರಳಯ ಆಗ್ಲಿಲ್ದಂಗೆ, ಭೂಕಂಪ ಆಗದಂಗೆ ಅದನ್ನ ಯಥಾಸ್ಥಿತಿಯಲ್ಲಿ ಹಿಡ್ಕೊಂಡೋದೇನಂದ್ರೆ ತಾಯಿ ಭೂಮಿ ತಾಯಿ ಒಂದೇ. ಡ್ರೈನೆಸ್ ಡ್ರೈನೆಸ್ ಅನ್ನ ಯಾವ್ದಕ್ಕೆ ಹೋಲಿಸ್ತೀವಿ ಅಂದ್ರೆ ಮೆಟಲ್ ಎಲಿಮೆಂಟಿಗೆ ನಾವು ಡ್ರೈನೆಸ್ಗೆ ಹೋಲಿಸ್ತೀವಿ. ಇಲ್ಲಿ ಇದೇ ತರದ್ರಲ್ಲಿ ವಿಂಡಿಗೆ ಬೇರೆ ಮೆರಿಡಿಯನ್ ಬರ್ತವೆ, ಹೀಟಿಗೆ ಬೇರೆ ಮೆರಿಡಿಯನ್ ಬರ್ತವೆ, ಹಾಟ್ನೆಸ್ಗೆ ಬೇರೆ ಮೆರಿಡಿಯನ್ ಬರ್ತವೆ, ಹ್ಯೂಮಿಡಿಟಿಗೆ ಬೇರೆ ಮೆರಿಡಿಯನ್ ಬರ್ತವೆ, ಡ್ರೈನೆಸ್ಗೆ ಬೇರೆ ಮೆರಿಡಿಯನ್ ಬರ್ತವೆ. ಹಾಗಾಗಿ ನೆಕ್ಸ್ಟ್ ಕೋಲ್ಡ್ನೆಸ್ ಅಂದ್ರೆ ನಾವು ಜಲತತ್ವವನ್ನ ರೆಪ್ರೆಸೆಂಟ್ ಮಾಡ್ತೀವಿ, ಅಂದ್ರೆ ಜಲತತ್ವಕ್ಕೆ ಹೋಲಿಸ್ತೀವಿ. ಆ ಜಲತತ್ವದಲ್ಲಿ 2 ಮೆರಿಡಿಯನ್ಗಳು ಬರ್ತವೆ. ಇದೇ ತರ ಇನ್ ಡಿಟೇಲ್ ಆಗಿ ಖುಷಿಯಾಗಿ ನಗತಾ ನಿಮ್ಮ ಸಮಸ್ಯೆಗಳನ್ನ ನಾನು ಪ್ರಶ್ನೆಗಳನ್ನ ತೆಗೆದುಕೊಂಡು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕ್ವಶನ್ನಿಗೆ ಆನ್ಸರ್ ಮಾಡ್ಕೊಂತ ಇದನ್ನ ಒಂದು ನಗತಾ ಕಲಿಯೋಣ. ಇದು ಕ್ಲಾಸ್ ತರ ಇರಬಾರ್ದು, ಇದು ನನ್ನ ಪ್ರಕಾರ ಮಾಸ್ ತರ ಇರ್ಬೇಕು. ಮಾಸ್ ಅಂದ್ರೆ ಏನು? ನಾವು ಕಾಮಿಡಿ ಮಾಡ್ಕೊಂತ ನಾವು ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಕೊಂತ ಹೋದ್ರೆ ಇದು ನಮ್ಮ ತಲೆಯಲ್ಲಿ ಉಳಿತದೆ. ಏನ್ ಸರ್ ಇದು ಎಷ್ಟು ದಿವಸ ನಡೀತದೆ? 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, 3 ದಿವಸ ಆಗ್ಬೋದು, 5 ದಿವಸ ಆಗ್ಬೋದು. ನಾವು ಇದನ್ನ ತಲೆಗೆ ಇಟ್ಕೊಂಡಿರೋದು 3 ರಿಂದ 4 ದಿವಸ. ಅದು ಇನ್ನೂ 2 ದಿವಸ ಆದ್ರೆ ನನಗೇನು ತೊಂದರೆ ಇಲ್ಲ. ನಾನು ತೆಗೆದುಕೊಳ್ಳುತ್ತಿರುವ 99 ರೂಪಾಯಿಗೆ ಅಚ್ಚುಕಟ್ಟಾಗಿ ನನ್ನಕ್ಕಿಂತ ಹಿರಿಯರು ಸೇರಿದ್ದಾರೆ, ನನಗಿಂತ ಹಿರಿಯರು ಸೇರ್ತಾರೆ, ನನ್ನ ಸಂಗಡಿಗರು ಸೇರ್ತಾರೆ. ಹಾಗಾಗಿ ಇಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ 6 ಕೀಯನ್ನ ಹೇಗೆ ಕೆಲಸ ಮಾಡುತ್ತೆ, ಯಾವ ತರ ಕೆಲಸ ಮಾಡುತ್ತೆ, ಹೇಗೆ ನಾವು ಅದನ್ನು ಉಪಯೋಗಿಸ್ಬೇಕು, ಯಾವ ಟೈಮ್ನಲ್ಲಿ ಉಪಯೋಗಿಸ್ಬೇಕು, ಆ ಉಪಯೋಗಿಸಿದ ಮೇಲೆ ಯಾವ ಆಹಾರ ತೆಗೆದುಕೊಳ್ಬೇಕು, ಈ ತರ ಕ್ವಶನ್ಸ್ ಅನ್ನ ಇದೇ ತರ ನೀಟಾಗಿ ನಾನು ಹೇಳ್ಕೊಂತ ಹೋಗ್ತೀನಿ. ಮತ್ತೆ ಈ 6 ಶಕ್ತಿಗಳು ಪ್ರಕೃತಿಯಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಅದೇ ರೀತಿ ಮಾನವನ ದೇಹದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಪ್ರಕೃತಿ ಮತ್ತು ದೇಹ 6 ಕೀ ನೋಡಿ. ವಸಂತ ಋತುವಿನ ಗಾಳಿ ಹೆಚ್ಚಾಗುತ್ತೆ, ಬೇಸಿಗೆಯಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ, ಮಳೆಗಾಲದಲ್ಲಿ ಆರ್ದ್ರತೆ ಹೆಚ್ಚಾಗುತ್ತದೆ, ಚಳಿಗಾಲದಲ್ಲಿ ಶೀತ ಹೆಚ್ಚಾಗುತ್ತೆ. ಇದೇ ರೀತಿ ಬದಲಾವಣೆಗಳು ನಮ್ಮ ದೇಹದಲ್ಲಿಯೂ ನಡೆಯುತ್ತದೆ. ಆದ್ದರಿಂದ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡರೆ ದೇಹ ಅರ್ಥ ಮಾಡಿಕೊಂಡಂತೆ. ನೋಡಿ, ಕೆಲವೊಬ್ಬರಿಗೆ ಈಗ ನನ್ನದೇ ಉದಾಹರಣೆ ಹೇಳ್ತೀನಿ. ಈ 1 ವಾರದಲ್ಲಿ ನಾನು ಕಳೆದ 10 ಬುಕ್ಗಳನ್ನ ನಾನು ಈಗಾಗಲೇ ಬರೆದು ಅದನ್ನ ಪಬ್ಲಿಕೇಶನ್ ಮಾಡಿದ್ದೀನಿ. ಆ 10 ಬುಕ್ ಅನ್ನ ನಾನು ಎಫರ್ಟ್ ಆಗಿ ಮಾಡಿದ್ದಕ್ಕೆ, ಟೈಮ್ ವೇಸ್ಟ್ ಮಾಡಲಿದ್ದಕ್ಕೆ, ಎಲ್ಲಿಯೂ ನಾನು ಫಿಸಿಕಲ್ ಆಕ್ಟಿವಿಟಿ ಮಾಡಕ್ಕಾಗಲಿದ್ದಕ್ಕೆ ನನಗೆ ಸ್ವಲ್ಪ ಡೈಜೆಷನ್ ಇಶ್ಯೂ ಆಗಿತ್ತು. ಆವಾಗ ನನ್ನ ಬಾಡಿ ಉಪ್ಪಿನಕಾಯಿ ಕೇಳ್ತಾ ಇತ್ತು. ನಾನು ಮೊದಲೇ ಉಪ್ಪಿನಕಾಯಿ ತಿಂತಾ ಇರಲಿಲ್ಲ, ಯಾಕಂದ್ರೆ ವಿಂಡ್ ನನ್ನಲ್ಲಿ ಜಾಸ್ತಿ ಇರೋದ್ರಿಂದ ಉಪ್ಪಿನಕಾಯಿಯನ್ನ ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಬಟ್ ಈ ಕಳೆದ 1 ವಾರಗಳಿಂದ ನನಗೆ ಬಾಡಿ ಉಪ್ಪಿನಕಾಯಿ ಕೇಳ್ತಾ ಇದೆ. ಅದರ ಅರ್ಥ ಲಿವರ್ ಎನರ್ಜಿ ಡೌನ್ ಆಗಿದೆ ಅಂತ ಅರ್ಥ. ಆಗ ನಾನು ನನ್ನ ಬಾಡಿ ಏನು ಕೇಳುತ್ತದಲ್ಲ ಅದನ್ನ ನನ್ನ ಬಾಡಿ ಕೊಡ್ಬೇಕು. ಈಗ ನೀರು ಕುಡಿಬೇಕಂತ ಅನಿಸ್ದಾಗ ನೀರನ್ನು ಕೊಡ್ಬೇಕು ನಾವು. ಅದು ಕೊಡ್ಲಿಲ್ಲ ಅಂದ್ರೆ ಬಾಡಿಯನ್ನ ನಿಮಗೆ ಬೈದೆಲ್ಲ ಯಾವ ತರ ಹೇಳಲ್ಲ, ನೀರ್ ಕೇಳಿದೆಲ್ಲ ಎಷ್ಟೊತ್ತಾಗ್ತೋ ಕೊಡಕ್ಕಾಗಲ್ಲ ಏನೋ ಅಂತ ಹೇಳಲ್ಲ. ನೀರು ದಾಹನ್ನ ಅದು ಹೆಚ್ಚು ಮಾಡುತ್ತೆ. ಆ ದಾಹನ್ನ ನಿಗಿಸ್ಬೇಕಾದ್ರೆ ನೀವು ನೀರು ಕುಡಿಬೇಕು. ಕೆಲವರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಸ್ವೀಟ್ ತಿನ್ಬೇಕು, ಆದ್ರೆ ಜಾಸ್ತಿಯಾಗಿ ತಿನ್ಬಾರ್ದು. ನಾವ್ ಏನೇನ್ ಮಾಡಿದ್ರು, ಊಟ ಮಾಡಿರ್ಬೇಕಾದ್ರೂ 70% ಊಟವನ್ನ ಮಾತ್ರ ನಾವು ತೆಗೆದುಕೊಳ್ಬೇಕು. ಇನ್ನು 30% ನಾವು ಹೊಟ್ಟೆಯನ್ನ ಖಾಲಿ ಬಿಡಬೇಕು. ಆಗ ಅದು ಹೊಟ್ಟೆ ಸರಿಯಾಗಿ ಡೈಜೆಷನ್ ಮಾಡೋದಕ್ಕೆ ಆಗೋದು. ಹೀಗಾಗಿ ನೀವು ಮುಂದಿನ ದಿನಗಳಲ್ಲಿ ನಾವು ಇದೇ ತಾರೀಖು 12ನೇ ತಾರೀಕಿನಿಂದ ನಾವು ನಮ್ಮ 6 ಕೀ ಕ್ಲಾಸ್ ಅನ್ನ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಇದಕ್ಕೆ ಬಹಳ ಫೀಸ್ ಇರೋದಿಲ್ಲ.
99 ರೂಪಾಯಿ ಮಾತ್ರ ಇಟ್ಟಿದ್ದೀವಿ. ನಿಮಗೆ ಈ ನಾನು ಬರೆದಿರ್ತಕ್ಕಂಥ ಬುಕ್ಸು ಚೆನ್ನಾಗಿ ಅನಿಸಿದ್ರೆ ತೆಗೆದುಕೊಳ್ಬೋದು. ಸರ್, ನಾವು ಇದ್ರದ್ದು ಹಾರ್ಡ್ ಕಾಪಿ ಅಂದ್ರೆ ಪುಸ್ತಕದ ಬೆಲೆ ನಿಮ್ಮ ಮನೆಗೆ ಕೊರಿಯರ್ ತಲುಪಿಸ್ಬೇಕಂದ್ರೆ ಇದು 810 ರೂಪಾಯಿಯನ್ನ ಇಟ್ಟಿದ್ದೀವಿ. ಮತ್ತೆ ನಿಮಗೆ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇಟ್ಟಿದ್ದೀವಿ. ಸರ್, ನನಗೆ ಬೇಕಾಗಿಲ್ಲ, ನನಗೆ ಹಾರ್ಡ್ ಕಾಪಿ ಬೇಡ ಅಂದ್ರೆ ಸಾಫ್ಟ್ ಕಾಪಿ 199 ರೂಪೀಸ್, 199ಕ್ಕೆ ನೀವು ಈ ಬುಕ್ ಅನ್ನ ತೆಗೆದುಕೊಳ್ಬಹುದು. ನೋಡಿ, 6ಗೆ ಉದ್ದೇಶ ರೋಗಗಳ ಹೆಸರು ಕಲಿಸುವುದಲ್ಲ. 6ಗೆ ಉದ್ದೇಶ ಎನರ್ಜಿ ಅಸಮತೋಲನವನ್ನು ಗುರುತಿಸುವುದು, ಎನರ್ಜಿ ಚಲನೆಯನ್ನು ಅರ್ಥ ಮಾಡಿಕೊಳ್ಳುವುದು, ದೇಹದ ಸ್ವಾಭಾವಿಕ ಸಮತೋಲನ. ನೋಡಿ, ಇಲ್ಲಿ ಕೊಟ್ಟಿರಿ ಉದಾಹರಣೆ. ಒಬ್ಬರಿಗೆ ತಲೆನೋವಿದೆ, ಆ ತಲೆನೋವಿನ ಹಿಂದೆ ವಿಂಡ್ ಇರಬಹುದು, ಹೀಟ್ ಇರಬಹುದು, ಕೋಲ್ಡ್ನೆಸ್ ಇರಬಹುದು, ಸ್ಟ್ಯಾಗ್ನೇಷನ್ ಇರಬಹುದು. ಸ್ಟ್ಯಾಗ್ನೇಷನ್ ಅಂದ್ರೆ ಈ ಪ್ರಾಣಶಕ್ತಿಯ ಹರಿವು. ಅಲ್ಲಿ ಒಂದು ಪೈಪ್ನಲ್ಲಿ ಯಾವ ತರ ನೀರು ಸರಿಯಾಗಿ ಹರಿಯೋದಿಲ್ವೋ ಅದೇ ತರ ಆ ಜಾಗದಲ್ಲಿ ಆ ಪ್ರಾಣಶಕ್ತಿ ಸರಿಯಾಗಿ ಹರಿಲಿಲ್ದಾಗ ನಿಮಗೆ ಸ್ಟ್ಯಾಗ್ನೇಷನ್ ಅಂತ ಕರಿತೀವಿ. ಕೋಲ್ಡ್ನೆಸ್ ಅಂದ್ರೆ ನೋಡಿ, ಈ ಕೋಲ್ಡ್ನೆಸ್ ಅಂದ್ರೆ ನಮಗೆ ಯಾವಾಗ್ಲೂ ಈ ಫ್ರಿಜ್ ನಲ್ಲಿ ಇರ್ತಕ್ಕಂಥ ಐಸು ಹೊರಗಡೆ ತಗೊಂಬಂದಾಗ ಅದು ಕರಗುತ್ತೆ. ನೀವು ಬಹಳ ಕೋಲ್ಡ್ನೆಸ್ ಆದ್ರೂ ಸಮಸ್ಯೆನೆ, ಬಹಳ ಹೀಟ್ ಆದ್ರೂ ಸಮಸ್ಯೆನೆ. ಅದಕ್ಕೋಸ್ಕರ ಬ್ಯಾಲೆನ್ಸ್ ಆಗಿ ಮಾಡಬೇಕು. ನೀವು ಬರೇ ಸ್ವೀಟೇ ತಿಂತಾ ಇದ್ರೆ ಏನಾಗುತ್ತೆ? ಬಾಡಿ ತನ್ನ ಸಮಸ್ಯೆಗೆ ದಾರಿ ಮಾಡಬಹುದು, ಅಲ್ಲಿ ರೋಗವನ್ನು ಉಂಟು ಮಾಡುತ್ತದೆ. ಬಹಳ ಉಪ್ಪು ತಿಂದ್ರೆ ಏನಾಗುತ್ತೆ? ಅಲ್ಲಿ BP ಹೆಚ್ಚಿಗೆ ಆಗುತ್ತೆ, ಮತ್ತೊಂದು ಆಗುತ್ತೆ, ದೇಹದಲ್ಲಿ ಪರಿಣಾಮವನ್ನು ಬೀರುತ್ತದೆ. ಇದೇ ತರ ನೀವು ಬ್ಯಾಲೆನ್ಸ್ ಅನ್ನು ಮಾಡ್ಬೇಕು. ಉಪ್ಪು ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು, ಖಾರ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು, ಸ್ವೀಟ್ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು, ಹುಳಿ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ಪ್ರತಿಯೊಂದಕ್ಕೂ ರುಚಿಗೆ ತಕ್ಕಷ್ಟೇ ಉಪ್ಪು ಅಂತ ನಮ್ಮ ಹಿರಿಯರು ಮಾಡಿರೋಗಿರೋದು ಯಾವುದು ಸುಳ್ಳಲ್ಲ. ಹಾಗಾಗಿ ನೋಡಿ, ಹೀಗಾಗಿ 6ಯಲ್ಲಿ ಕೇಳುವ ಪ್ರಶ್ನೆ ಯಾವ ತರ ಪ್ರಶ್ನೆ ಕೇಳೋದು? ರೋಗದ ಹೆಸರು ಏನು ಅಂತ ಕೇಳ್ಕೊಂಡು ಬರ್ತಾರೆ. ಕೆಲವರಿಗೆ ಹೊಟ್ಟೆ ನೋವು ಅಂತಾರೆ, ತಲೆನೋವು ಅಂತಾರೆ. ಸರ್, ನನಗೆ ಅದು ಇದಾಗಿದೆ ಅಂತ, ಮತ್ತೊಂದಾಗಿದೆ ಅಂತಾರೆ. ನೀವು ಯಾರು ಟ್ರೀಟ್ಮೆಂಟ್ ಮಾಡ್ತೀರಲ್ಲ, ಕಲ್ಕೊಂಡು ಟ್ರೀಟ್ಮೆಂಟ್ ಮಾಡಿದಾಗ ನಿಮ್ಮ ರೋಗದ ಸಮಸ್ಯೆ ಅಂತ ನೋಡ್ಬೇಕು. ನಾಲಿಗೆ ನೋಡಿ, ಪಲ್ಸ್ ನೋಡಿ, ಅವನ ಮುಖ ನೋಡಿ, ಮುಖ ಕೆಂಪಾಗಿದೆ, ಡಲ್ ಇದೆ, ಮಾತಾಡ್ತಾ ಇರೋದು ಯಾವ ತರ, ಈ ತರ ಡೀಟೇಲ್ಸ್ ಸಿಕ್ಕಾಪಟ್ಟೆ ಇದ್ದಾವೆ. ನಾನು ಬುಕ್ ಅನ್ನ ಅಚ್ಚುಕಟ್ಟಾಗಿ ಬರೆದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇರೋದನ್ನ ಹೇಳ್ತಾ ಇದ್ದೀನಿ. ನೋಡಿ, 6ಗೆ ಅಂದ್ರೆ ಏನು, ಈ ತರ ಇಮೇಜಸ್ ಇದೆ ಕೆಲವೊಂದು. ಅಧ್ಯಾಯ 2 6ಗೆ ಮೂಲ ಎನರ್ಜಿ ಏನು, ವಿಂಡ್ ಗಾಳಿ, ಈ ತರ ಈ ತರ ನೋಡಿ. ಹೀಟ್ ಎನರ್ಜಿ ಉಷ್ಣ. ಹೀಟ್ ಎಂದರೆ ಸಾಮಾನ್ಯ ಉಷ್ಣತೆ, ಇದು ದೇಹದಲ್ಲಿ ಜೀವಶಕ್ತಿಯನ್ನು ಕಾಪಾಡುತ್ತದೆ. ಹೀಟ್ ನ ಕಾರ್ಯಗಳು ಜೀರ್ಣಕ್ರಿಯೆ, ರಕ್ತ ಸಂಚಾರ, ದೇಹದ ಉಷ್ಣತೆ, ಜೀವ ಚಟುವಟಿಕೆಗಳು. ಈ ತರ ಬಹಳ ಹ್ಯುಮಿಡಿಟಿ ಹೆಚ್ಚಾದ್ರೆ ಏನಾಗುತ್ತೆ? ಭಾರವಾದ ದೇಹ, ಊತ, ಕಫ, ಜಡತ್ವ, ಸಿಸ್ಟ್, ಕೊಬ್ಬಿನ ಸಂಗ್ರಹ. ನಾನು ಕ್ಲಾಸ್ ಮಾಡೋದು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಬುಕ್ ನಲ್ಲಿ ಬರ್ದಿರ್ತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ? ನನಗೆ ನಾಲೆಡ್ಜ್ ಇದೆ, ನಾನು ಬುಕ್ ಬರ್ದಿದ್ದೀನಿ ಅಂದ್ರೆ ಅದೇ ಪ್ರಕಾರ ಹೇಳ್ಬೋದು. ಆದ್ರೆ ನಾನು ಬುಕ್ ಬರ್ದಿದ್ದೀನಲ್ಲ, ಅದು ಯಾವ ತರ ಇದೆ, ಇದು ನಾನು ತಗೊಂಡ್ರೆ ಆ ಹಣಕ್ಕೆ ಉತ್ತಮನ, ಇದು ಅದಕ್ಕೆ ಕೊಡಬಹುದಾದ ಬೆಲೆನಾ ಅಂತ ನಿಮಗೆ ಗೊತ್ತಾಗೋದಕ್ಕೆ ನಿಮಗೆ ನಾನು ಪ್ರತಿಯೊಂದನ್ನ ಈ ಬುಕ್ ನಲ್ಲಿ ಇರ್ತಕ್ಕಂಥದ್ದನ್ನೇ ನೋಡಿ. ಎನರ್ಜಿ ಗಾಳಿ. ಇಲ್ಲಿ ಮೊನ್ನೆ ಒಂದು ಸಮಸ್ಯೆ ಏನಂದ್ರೆ, ಕೆಲವೊಬ್ರು ನಾನು ಬುಕ್ ಕೊಟ್ಟ ಮೇಲೆ, ಸರ್ ನೀವು ಕೆಲವೊಂದು ಕನ್ನಡವನ್ನ ವರ್ಡ್ ಅನ್ನ ಈ ವಿಂಡ್ ಅಂತ ಹಾಕಿರ್ತಾರಲ್ಲ, ಅಲ್ಲಿ ಗಾಳಿ ಅಂತ ಕನ್ನಡದಲ್ಲಿ ಹಾಕ್ರಿ ಅಂದ್ರು. ಅವನು ಕೆಲವೊಂದು ಮಾಡಿದ್ದೀನಿ. ಯಾಕಂದ್ರೆ ಏನ್ ಕರೆಕ್ಷನ್ ಬರುತ್ತೆ, ಏನ್ ಫೀಡ್ಬ್ಯಾಕ್ ಬರುತ್ತೆ, ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನನ್ನ ಒಂದು ವಿಚಾರದಿಂದ ಹೋಗತಕ್ಕಂಥದ್ದಲ್ಲ, ನನ್ನ ಜನರ ವಿಚಾರವಾಗಿ ನಾನು ಅದನ್ನ ಪ್ರಕಾರ ರೆಡಿ ಮಾಡಬೇಕು. ನನ್ನ ಪ್ರಕಾರ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ. ನೋಡಿ, 6ಗೆ 6 ಮೂಲ ಎನರ್ಜಿಗಳು: ವಿಂಡ್, ಹೀಟ್, ಹಾಟ್ನೆಸ್, ಹ್ಯೂಮಿಡಿಟಿ, ಡ್ರೈನೆಸ್, ಕೋಲ್ಡ್ನೆಸ್. ಹೀಟ್ ನ ಏನ್ ಪ್ರಾಬ್ಲಮ್ ಆಗುತ್ತೆ, ಹಾಟ್ನೆಸ್ ಇದ್ರೆ ಏನಾಗುತ್ತೆ, ಕೋಲ್ಡ್ನೆಸ್ ಆದ್ರೆ ಏನಾಗುತ್ತೆ ಅಂತ ಎಲ್ಲಾನು ಇಮೇಜ್ ಅಚ್ಚುಕಟ್ಟಾಗಿ ಮಾಡಿದೀನಿ. ಇದೇ ತರ ನೋಡಿ, ದೇಹದಲ್ಲಿ ವಿಂಡ್ ಎನರ್ಜಿ ಹೆಚ್ಚಾದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಬರ್ದಿದ್ದೀನಿ.
ಮತ್ತು ಏನೇನ್ ಪ್ರಾಬ್ಲಮ್ ಆಗ್ಬೋದಲ್ಲ ನೋಡಿ ಪ್ರಕೃತಿಯಲ್ಲಿ ದೇಹ. ಹ್ಯುಮಿಡಿಟಿ, ಎನರ್ಜಿ. ಅಚ್ಚುಕಟ್ಟಾಗಿ ಈ ಬುಕ್ ಅನ್ನ ಮಾಡಿರೋ ಉದ್ದೇಶ ಪ್ರತಿಯೊಬ್ಬರು ತಮ್ಮ ಮನೆಯನ್ನ ಔಷಧ ಮುಕ್ತವನ್ನಾಗಿ ಮಾಡ್ಬೇಕನ್ನೋ ಒಂದು ಉದ್ದೇಶ ಅಷ್ಟೇ. ಯಾಕಂದ್ರೆ ಇಲ್ಲ ಅವರು ಯಾವ ತರ ಕಲ್ಸಿದ್ರಪ್ಪ ಅಂತ ಹೇಳ್ಬಾರ್ದು. ನೋಡಿ, 6 ಕೆ ಮಹತ್ವ. 6 ಕೆ ವಿಧಾನ ರೋಗವನ್ನು ಮುಟ್ಟುವುದು. 6 ಕೆ ನಮಗೆ ಕಲಿಸುತ್ತದೆ. ರೋಗವನ್ನು ನೋಡಬೇಡಿ, ಲಕ್ಷಣವನ್ನು ನೋಡಬೇಡಿ, ಪ್ರೋಟೋಕಾಲ್ ನೋಡಬೇಡಿ. ಇಲ್ಲಿ ತಲೆ ಸುತ್ತು ಲಕ್ಷಣ ಕೇವಲ ಸುಳ್ಳುಗಳು. ನಿಜವಾದ ಗುರಿ ನಿಜವಾದ ಒಂದು ನಮ್ಮ ನ್ಯಾಲಿಗೆ, ನಮ್ಮ ಪಲ್ಸು, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಅವು ಕೊಡ್ತವೆ. ಹಾಗಾಗಿ ನೋಡಿ, ನ್ಯಾಲಿಗೆ ಯಾವ ತರ ನೋಡ್ಬೇಕು, ಪಲ್ಸ್ ಯಾವ ತರ ನೋಡ್ಬೇಕು, ಬೆರಳಿಂಗ್ ನೋಡಿ, ಹಾಟ್ನೆಸ್ ಆರೆಂಜ್ ಬಣ್ಣ, ಹೀಟ್ ರೆಡ್ ಬಣ್ಣ, ವಿಂಡ್ ಗ್ರೀನ್ ಬಣ್ಣ, ಹ್ಯುಮಿಡಿಟಿ ಯೆಲ್ಲೋ ಬಣ್ಣ, ಡ್ರೈನೆಸ್ ಬ್ರೌನ್ ಬಣ್ಣ. ಈ ತರ ಹಾಟ್ನೆಸ್ ಆದ್ಮೇಲೆ ಹೀಟ್, ವಿಂಡ್, ಹ್ಯುಮಿಡಿಟಿ, ಡ್ರೈನೆಸ್, ಕೋಲ್ಡ್ನೆಸ್. ನೋಡಿ, ಯಾಂಗ್ ಎನರ್ಜಿ ಮೇಲಕ್ಕೆ ಚಲಿಸುತ್ತದೆ, ಇನ್ ಎನರ್ಜಿ ಕೆಳಗಡೆ ಚಲಿಸುತ್ತವೆ. ಅಂದ್ರೆ ಯಾಂಗ್ ಮೆರಿಡಿಯನ್ ಬೇರೆ ಬರ್ತವೆ, ಇನ್ ಮೆರಿಡಿಯನ್ ಮೇಲೆ ಬರ್ತವೆ. ಅವು ಯಾಂಗ್ ಇರೋವು ಮೇಲೆ ಹೋದ್ರೆ ಇನ್ ಕೆಳಗಡೆ ಬರ್ತದಂತ ಕೊಟ್ಟಿದ್ದೀವಿ. ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ದೊಡ್ಡ ಕರಳು. ಈ ತರ ನೋಡಿ, ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಪ್ರೋಟೋಕಾಲ್ ರೆಡಿ ಮಾಡಿದ್ವಿ. ಏನಕ್ಕೆ ರೆಡಿ ಮಾಡಿದೀನಿ ಪ್ರೋಟೋಕಾಲು ತೋರಿಸ್ತೀನಿ ನಿಮಗೆ. ವಿಂಡ್ ಹೆಚ್ಚಾದರೆ ಅತಿಯಾದ ಚಲನೆಗೆ ಸ್ಥಿರತೆ ಬೇಕು. ವಿಂಡ್ ಜಾಸ್ತಿ ಆದ್ರೆ ಏನ್ ಮಾಡಿದ್ದಾರೆ ಇವರು? ಓನ್ಲಿ ಒನ್ ಕಲರ್ ಮಾತ್ರ ಯೂಸ್ ಮಾಡಿದ್ದಾರೆ. ಏನದು? ಒನ್ ಡಾಟ್ ಯೆಲ್ಲೋ ಡಾಟ್ ಯೂಸ್ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ವಿಂಡ್ಗೆ ನೀವು ಹಗ್ಗ ಹಾಕಿ ಕಟ್ಬೋದು. ಈಗ ಎತ್ತು ಓಡ್ತಾ ಇರ್ತದೆ, ಅದು ನಮಗೆ ಕಂಟ್ರೋಲ್ ಬರ್ಬೇಕಂದ್ರೆ ಅಲ್ಲಿ ಬ್ರೇಕ್ ಇರಲ್ಲ, ಏನಿರಲ್ಲ. ಏನ್ ಮಾಡ್ಬೇಕು ಹೇಳಿ? ಮೂಗು ದಾರವನ್ನ ಬಿಗಿಯಾಗಿ ಹಿಡಿದ್ರೆ ಅದು ತಕ್ಷಣ ನಿಲ್ಲುತ್ತೆ. ಹಾಗಾಗಿ ನೀವು ಪ್ರತಿಯೊಂದು ವಿಚಾರವನ್ನ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಕಲಿಸ್ತೀನಿ, ಕಲಿತೀರಿ. ಇಲ್ಲೇನಿದೆ? ಹೀಟ್ ಹೆಚ್ಚಾದ್ರೆ ಉಷ್ಣತೆಯ ಕಡಿಮೆ. ಅದಕ್ಕೆ ಏನ್ ಮಾಡಿದೀವಿ? ಹೀಟ್ ಜಾಸ್ತಿ ಆಗಿದ್ರೆ ಏನ್ ಮಾಡಿದೀವಿ? ಹೀಟ್ ಅನ್ನ ಕಡಿಮೆ ಮಾಡೋ ಬಣ್ಣ ಬ್ರೌನ್. ಇಲ್ಲಿ ಒಂದು ಬ್ರೌನ್ ಡಾಟ್ ಹಾಕಿದೀವಿ, ಮುಗೀತು, ಹೀಟ್ ಕಡಿಮೆ ಆಗುತ್ತೆ. ಪ್ರಿಸೈಸ್ ಆಗಿ ಪ್ರೋಟೋಕಾಲ್ಸ್ ನ ರೆಡಿ ಮಾಡ್ಕೋಬಹುದು. ಬೇಗ ನೀವು ಕಲರ್ ಥೆರಪಿಗಿಂತ ಇದು ಒಂದು ಬೆಸ್ಟ್. ನೋಡಿ, ಈ ತರ ಕೆಲವೊಂದು ಕಡೆ ನಾವು ಪ್ರೋಟೋಕಾಲ್ ನ ಯೂಸ್ ಮಾಡಿದೀವಿ. ಹಾಗೆ ಎಲ್ಲಾನು ಯೂಸ್ ಮಾಡಿದ್ರೆ ನಿಮಗೆ ಕಲಿಯೋದಕ್ಕೆ ಈಸಿ ಆಗೋದಿಲ್ಲ ಅಂದ್ಬಿಟ್ಟು ನೋಡಿ. 1 2 3 ಆರೆಂಜ್, ರೆಡ್, ಗ್ರೀನ್, ಯೆಲ್ಲೋ. ಈ ಯಾವ ತರ ಮಾಡಿದೀವಿ ಅಂತ ಚಾಪ್ಟರ್ 8 ನಲ್ಲಿ ಇದೆ. ಈ ತರ ನೀವು ಪ್ರಿಸೈಸ್ ಆಗಿ ಕಲಿತೀರಿ. ನಾವು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಈಗಾಗಲೇ ಯಾರು ಜಾಯ್ನ್ ಆಗಿಲ್ಲ, ನಮಗೆ ಕೇವಲ 99 ರೂಪಾಯಿ ಕೊಟ್ಟು ಜಾಯ್ನ್ ಆಗಿ. 99 ರೂಪಾಯಿಗೆ ಎಲ್ಲೋ ಕಳೀತದೆ. ಆದ್ರೆ ನಮ್ಮ ಪ್ರಯತ್ನ ಏನಂದ್ರೆ ಎಲ್ಲಾ ಮನೆಯಲ್ಲಿ ಔಷಧ ಮುಕ್ತರನ್ನಾಗಿ ಮಾಡುವ ಉದ್ದೇಶವನ್ನ, ಗುರಿಯನ್ನ ಶ್ರೀ ವಿಶ್ವಶಕ್ತಿ ಹೊಂದಿದೆ. ಹಾಗಾಗಿ 99 ರೂಪಾಯಿ ಬೆಲೆ ಕಡಿಮೆ, ಆದ್ರೆ ಅದನ್ನ ತೆಗೆದುಕೊಳ್ತಿರೋ ಜ್ಞಾನ ಇದೆಯಲ್ಲ, ಅದು ಬಹಳ ಇದೆ. ಆ ಜ್ಞಾನವನ್ನ ನೀವು 99 ರೂಪಾಯಿ ಖರ್ಚು ಮಾಡಿದ್ದೀನಲ್ಲಪ್ಪ ಭಗವಂತ ಶ್ರೀ ವಿಶ್ವಶಕ್ತಿ, ನೀನು ಹೇಳ್ತೀರ. ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು. ನಾವು 99 ರೂಪಾಯಿಗೆ ಇಷ್ಟೆಲ್ಲ ಜ್ಞಾನವನ್ನು ಪಡೆದಿರ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ನಿಮ್ಗೆ ಅನ್ಸುತ್ತದೆ. ಈ ಸಮಯ ಕಳೆದೋದ್ರೆ ಮತ್ತೆ ಸಿಗೋದಿಲ್ಲ. ಯಾಕೆ ಗೊತ್ತಾ? ನಾವು 12ನೇ ತಾರೀಕಿಗೆ ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಿ, ಇವತ್ತು ಮತ್ತೆ ಬೆಳಿಗ್ಗೆ ಫೋನ್ ಮಾಡಿದ್ರು ಕೆಲವೊಬ್ರು, ಸರ್ 12ನೇ ತಾರೀಕಿಗೆ ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಿ, ನಮಗೆ ಬೇರೆ ಬೇರೆ ಜನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರೇ ಗ್ರೂಪ್ ನಲ್ಲಿ ಸ್ಟೇಟಸ್ ಹಾಕ್ತಾ ಇದ್ದಾರೆ, ಅವರೇ ಅವ್ರ ಮೊಬೈಲ್ ಅಲ್ಲಿ ಸ್ಟೇಟಸ್ ಹಾಕ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ನನ್ನ ಪ್ರಯತ್ನ ಅಲ್ಲ, ಆ ಶಿವನ ಪ್ರಯತ್ನ. ಓಂ ನಮ
ಶಿವ. ನಾವೇನೇ ಮಾಡಿದ್ರು, ಏನೇ ಒಂದು ಕೆಲಸ ಮಾಡಿದ್ರು, ಏನೇ ಒಬ್ಬ ರೋಗಿಗೆ ನಾವು ಟ್ರೀಟ್ಮೆಂಟ್ ಮಾಡಿದ್ರು ಶಿವಾರ್ಪಣ ಮಸ್ತು ಅಂತ ಹೇಳ್ತೀವಿ. ಈ ನನ್ನ ಕೆಲಸ ನನ್ನದಲ್ಲ, ಮೇಲೆ ಇರ್ತಕ್ಕಂಥ ಶಿವನದು. ಹಾಗಾಗಿ ಈ ನಿಮಗೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ, ಈ ಬೆಲೆಯಲ್ಲಿ ಕೂಡ ಯಾರು ಮಾಡೋದಿಲ್ಲ. ಇದನ್ನ ನೀವು ಒಂದು ವೇಳೆ ಕಲ್ತು ಸೇರಿದ ಮೇಲೆ ನೀವು ಹೇಳ್ತೀರಾ, ಸರ್ ನೀವು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ನಮ್ಮ ಬೆಂಬಲ ಕೂಡ ಇದೆ. ಈಗಾಗಲೇ ನನಗೆ ಸುಮಾರು ಜನ ಬೆಂಬಲ ಕೊಡ್ತಾ ಇದ್ದಾರೆ. ಹಣ ಎಲ್ಲರೂ ಮಾಡ್ಬೋದು, ಹಣ ಎಲ್ಲರೂ ಮಾಡ್ಬೋದು, ಎಲ್ಲ ರೀತಿಯಲ್ಲೂ ಮಾಡ್ಬೋದು. ಈ ಪುಣ್ಯ ಕರ್ಮ ಕೆಲಸ ಇದಾವಲ್ಲ, ಇದನ್ನ ಆ ದೇವ್ರು ನೇಮಿಸಿರ್ತಾನಲ್ಲ ಅವ್ರು ಮಾತ್ರ ಮಾಡಕ್ ಸಾಧ್ಯ. ನಾನು ಏನೇ ಕೊಟ್ರು, ನಾನು ಏನೇ ಜ್ಞಾನ ಕೊಟ್ರು, ನೋಡಿ ನಾನು ಕೆಲವೊಂದನ್ನ ಹಂಗೆ ತೋರಿಸ್ತೀನಿ ನಿಮಗೆ. ನಮ್ಮ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್. ನೋಡಿ, ಒಂದು ನ್ಯಾಲಿಗೆ ಫೋಟೋ ಕಳಿಸ್ತಾರ. ಆ ನ್ಯಾಲಿಗೆ ಫೋಟೋ ಕಳಿಸಿದ ಮೇಲೆ ನಾವು ಅವರಿಗೆ ನೋಡಿದಾಗ ಏನೇನ್ ಸಮಸ್ಯೆ ಇದೆ ಅಂತ ಅವರಿಗೆ ಕಳಿಸ್ಕೊಡ್ತೀವಿ. ನೋಡಿ, ಈ ತರ ಪ್ರಿಸೈಸ್ ಆಗಿ ನಾವು ನಮ್ಮಲ್ಲಿರ್ತಕ್ಕಂತಹ ಒಂದು ಜ್ಞಾನವನ್ನ, ಆ ಭಗವಂತನ ನಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನ ಅವರಿಗೆ ಹಂಚ್ತಾ ಇದ್ದೀವಿ. ಇದು ಕೇವಲ 99 ರೂಪಾಯಿ ಮಾತ್ರ ಅವ್ರು ಪೇ ಮಾಡಿರ್ತಾರೆ. ಆ 99 ರೂಪಾಯಿಗೆ ನಾವು ಅವರಿಗೆ 8 ರಿಂದ 10 ದಿವಸ ತನಕ ಟ್ರೀಟ್ಮೆಂಟ್ ನ ಫಾಲೋ ಮಾಡಕ್ ಹೇಳ್ತೀವಿ. ಮತ್ತೆ 8 ರಿಂದ 10 ದಿವಸ ಆದ್ಮೇಲೆ ಮತ್ತೆ ಅವರು ನಾಲಿಗೆ ಕಳಿಸಿದ ಮೇಲೆ ಮೊದಲು ಯಾವ ತರ ಇದ್ರು ಈಗ ಯಾವ ತರ ಆಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾರಿಗೂ ಮೋಸ ಮಾಡುವಂತ ಉದ್ದೇಶ, ಯಾರಿಗೂ ಅನ್ಯಾಯ ಮಾಡುವಂತ ಉದ್ದೇಶ ನಮ್ಮಲ್ಲಿ ಯಾರದ್ದು ಇಲ್ಲ. ನಾವು ಕಲಿಸ್ತಾ ಇರೋದು ಇದು ಸೇವೆಗೆ ಮಾತ್ರ. ಹಾಗಾಗಿ ನನಗೆ ಸುಮಾರು ಜನ ಹೇಳಿದ್ರು, ಸರ್ 12ನೇ ತಾರೀಕಿಗೆ ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಿ 1-2 ದಿವಸ ಸಮಯ ಕೊಡಿ, ಇದನ್ನ ಒಂದು 500 ಜನನಾದ್ರೂ ಸೇರಿಸುವ ಉದ್ದೇಶ ನಮ್ಮದು ಅಂತ ಅವರವರೇ ವ್ಯಾಲೆಂಟಿಯರ್ ಆಗಿ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಯಾರ್ಯಾರೆಲ್ಲ ಸೇರಿದ್ದೀರಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದನ್ನ 12ನೇ ತಾರೀಕಿಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ಎಲ್ಲರಿಗೂ ಇದನ್ನ ತಿಳಿಸಿ ಬೇಗ ಜಾಯಿನ್ ಮಾಡಿಸಿ. ಮತ್ತೆ ಕ್ಲಾಸ್ನಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.